ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಈ ಒಂದು ಪ್ರೊಫೈಲ್ ನೋಡುವುದರಿಂದ ನಿಮಗೆ ತುಂಬಾ ಉಪಯೋಗವಿದೆ, ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೆಸರು ಸಿಮ್ರಾನ್ ಖಾನ್ ಅಂತ ಹೇಳ್ಬಿಟ್ಟು ಇವರ ಒಂದು ಹೆಸರು ಬಂದ್ಬಿಟ್ಟು, ಹಾಗೆ ಇವರ ಒಂದು ಊರು ನೋಡೋದಾದರೆ ಹುಬ್ಬಳ್ಳಿ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 33 ವರ್ಷ ಆಗಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ನೀವು ನೋಡ್ಬೋದು. ಹಾಗೆ ಇವರ ಒಂದು ಕೆಲಸ ನೋಡೋದಾದರೆ ಹೌಸ್ ವೈಫ್ ಆಗಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರ್ತಾರಂತೆ ಇವರು. ಇನ್ನು ಇವರ ಒಂದು ಗಂಡನ ವಿಚಾರಕ್ಕೆ ಬಂದರೆ, ಇಲ್ಲ ಬಿಟ್ಟಿದ್ದಾನೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಏಕೆಂದರೆ ಇವರ ಗಂಡ ಇವರನ್ನು ಮದುವೆ ಆದ ಮೇಲೆ 1-2 ವರ್ಷ ಇವರ ಜೊತೆಗೆ ಇದ್ದು ಆಮೇಲೆ ಬಿಟ್ಟಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾ ಮತ್ತು ಒಂದು ಕಿರು ಪರಿಚಯವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೋಡಿ. ಇನ್ನು ಇದರ ಜೊತೆಗೆ ಗಂಡ ಬಿಟ್ಟು ಹೋಗಲು ಕಾರಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಮನೆಯಲ್ಲಿ ಜಾಸ್ತಿ ಕಾಲವನ್ನು ಕಳೆಯುತ್ತಿರಲಿಲ್ಲ, ಹೊರಗಡೆ ಜಾಸ್ತಿ ಇರುತ್ತಿದ್ದೆ. ಅಂದರೆ ಗಂಡನ ಬಿಟ್ಟು ಮನೆಯಲ್ಲಿ ಇವರು ಜಾಸ್ತಿ ಹೊರಗಡೆ ಸುತ್ತಾಡೋದು ಮಾಡ್ತಿದ್ರಂತೆ, ಆ ಒಂದು ಕಾರಣ ಅಂತ ಹೇಳಿಕೊಂಡಿದ್ದಾರೆ. ಗಂಡನಿಗೆ ಸರಿಯಾಗಿ ಟೈಮ್ ಕೊಡುತ್ತಿರಲಿಲ್ಲ, ಮತ್ತು ಅವರು ಕೇಳಿದಾಗ ಕೊಡದೆ ಸತಾಯಿಸುತ್ತಿದ್ದೆ. ಅಂದರೆ ಗಂಡ ಮಾಡುವುದಕ್ಕೆ ಕೇಳಿದಾಗ ಕೊಡೋದೆ ಅವರನ್ನು ತುಂಬ ಸತಾಯಿಸುತ್ತಿದ್ದರಂತೆ, ಆ ಒಂದು ಮಾತನ್ನು ಮತ್ತೆ ಅದು ಒಂದು ಕಾರಣ ಗಂಡ ಬಿಟ್ಟು ಹೋಗಲು ಅಂತ ಹೇಳಿಕೊಂಡಿರೋದು. ಅದಕ್ಕೆ ಇನ್ನೂ ಮಕ್ಕಳು ಆಗಿಲ್ಲ ನೋಡಿ, ಮತ್ತೆ ತೂತ ಸ್ವಲ್ಪ ಕೂಡ ಆಗಲಾಗಿಲ್ಲ, ಹಾಗೆಯೇ ಇದೆ. ಏಕೆಂದರೆ ಗಂಡ ಮಾಡಿದರೆ ತಾನೇ ತೂತ ಆಗಲಾಗೋಕೆ, ಹಾಗೆ ಇದೆ. ಮದುವೆ ಆದಾಗಿನಿಂದನೂ ಜಾಸ್ತಿ ಅವರ ಕಡೆ ಮಾಡಿಸಿಕೊಂಡಿಲ್ಲ ನಾನು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರು ಗಂಡ ಬಿಟ್ಟು ಹೋಗಲು ಮುಖ್ಯ ಕಾರಣಗಳಿವು ಅಂತ ಹೇಳಿಕೊಂಡಿದ್ದಾರೆ. ಸೊ ಇದನ್ನು ನೋಡಿದ ಮೇಲೆ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸುವುದಾದರೆ ಯಾವುದೇ ಒಂದು ಅಭ್ಯಂತರ ಇಲ್ಲ, ನಿಮ್ಮ ಜೊತೆಗೆ ನಾನು ಸಂಬಂಧ ಬೆಳೆಸುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ 2ನೇ ಮದುವೆ ಆಗಲು ವರ ಹೀಗಿದ್ದರೆ ಸಾಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ಸಿಗುವ ವರ ಯಾವುದೇ ಜಾತಿಯವರು ಇದ್ದರೂ ನಡೆಯುತ್ತದೆ, ಆದರೆ ಮಾತ್ರ ದೇಹ ಸ್ವಲ್ಪ ನೋಡೋಕೆ ಚೆನ್ನಾಗಿ ಇರಬೇಕು ಅಷ್ಟೇ, ಓಕೆನಾ ಅಂತ ಹೇಳಿಕೊಂಡಿರೋದು. ಅಂದರೆ ಇವರಿಗೆ ಸಿಗುವ ವರ ಯಾವುದೇ ಜಾತಿಯವರಾಗಿದ್ದರೂ ನಡೀತಂತೆ, ಏಕೆಂದರೆ ದೇಹ ನೋಡೋಕೆ ಮಾತ್ರ ಅಷ್ಟು ಮಸ್ತಾಗಿ ಒಳ್ಳೆ ಫಿಟ್ನೆಸ್ ಬಾಡಿಯನ್ನು ಹೊಂದಿದರೆ ಅಷ್ಟೇ ಸಾಕು, ನಿಮ್ಮ ಜಾತಿ ನನಗೆ ಬೇಡ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಮುಖ್ಯವಾಗಿ ಗಂಡಿಗೆ ಅದು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡುತ್ತಿರಬೇಕು ನೋಡಿ, ಬೇಗ ಬಂದರೆ ಸಿಗುತ್ತದೆ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಗಂಡಸ್ತನ ಮತ್ತು ಗಂಡಸ್ತನದಿಂದ ಆಗುವ ಉಪಯೋಗಗಳು, ಅದು ಕೆಲಸವಾಗಿರಬಹುದು ಅಥವಾ ದೇಹಕ್ಕೆ ಒಂದು ಸುಖ ಕೊಡೋದ್ರಾಗಿರಬಹುದು, ತುಂಬಾ ಚೆನ್ನಾಗಿ ಆ ಒಂದು ಅವರ ಗೂಟ ಕೆಲಸವನ್ನು ಮಾಡುತ್ತಿದ್ದರೆ ಸಾಕು, ಮತ್ತೇನು ಅವರಿಂದ ಬರುವ ಆದಾಯ ನನಗೆ ಬೇಡ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ 2ನೇ ಮದುವೆ ಆಗಲು ವರ ಹೀಗಿದ್ದರೆ ಸಾಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇವರ ಬಳಿ ಇರುವ ರಿಯಲ್ಮಿ GT Neo 6 SE ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಫೀಚರ್ಸ್ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಇದೆ ಅಂತ ಹೇಳಿಕೊಂಡಿರೋದು. ತುಂಬಾ ಚೆನ್ನಾಗಿ ಬರುತ್ತದೆ ಡ್ರ್ಯಾಗನ್ ಪ್ರೊಸೆಸರ್ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 8GB ರ್ಯಾಮ್ ಕೂಡ ಇದೆ ಈ ಮೊಬೈಲ್ದು ಅಂತ ಹೇಳಿಕೊಂಡಿದ್ದಾರೆ. ಅದರ ಬಗ್ಗೆ ಇನ್ನೊಂದು ನೋಡೋದಾದರೆ 50 MP ಪ್ಲಸ್ 8 MP ರೇರ್ ಕ್ಯಾಮ್ರಾ ಇದೆ ಬ್ಯಾಕ್ ಸೈಡ್ ಅಂತ ಹೇಳಿಕೊಂಡಿರೋದು. 32 MP ಫ್ರಂಟ್ ಕ್ಯಾಮ್ರಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 5500 mAh 100W ಸೂಪರ್ ಓಕಾ ಚಾರ್ಜಿಂಗ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ 6.78 ಇಂಚ್ ಡಿಸ್ಪ್ಲೇ ಗ್ಲಾಸಸ್ ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 19,500. ಇದು ಟೋಟಲ್ ಆಗಿ 20,000 ರೌಂಡ್ ಫಿಗರ್ ಬೀಳುತ್ತದೆ. ಈ ಮೊಬೈಲ್ ನೀವು ತಗೊಂಡೋದ್ರೆ ತುಂಬಾ ಚೆನ್ನಾಗಿರೋ ಫೀಚರ್ಸನ್ನು ಹೇಳಿದ್ದಾರೆ. ಇದಿಷ್ಟು ಇವರ ಬಳಿ ಇರುವ ರಿಯಲ್ಮಿ GT Neo 6E ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರ ಒಂದು ಮಾಹಿತಿ ನಮ್ಮಿಂದ ನಿಮಗೆ ಬೇಕಾಗುತ್ತದೆ ಅಂದರೆ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆಯನ್ನು ಹಾಕಿ, ಅದನ್ನು ಓದಿ ಇವರಿಗೆ ಸರಿ ಅನಿಸಿದರೆ ನಿಮಗೆ ರಿಪ್ಲೈ ಮಾಡುವುದಕ್ಕಾಗಿ ಇವರೇ ಖುದ್ದಾಗಿ ಹೇಳ್ತಾರೆ. ಆವಾಗ ನಾವು ನಿಮಗೆ ಇವರ ಒಂದು ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸುತ್ತೇವೆ.